ನಮಸ್ಕಾರ. ಜನನ ಎಷ್ಟು ಸಂಭ್ರಮವೋ ಮರಣದ ಮುನ್ನ ಬರುವ ವೃದ್ಧಾಪ್ಯ ಅಷ್ಟೇ ಕಠಿಣವಾದದ್ದು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರಿಗೆ ವಯಸ್ಸಾದ ಕಾಲದಲ್ಲಿ ತನ್ನವರೇ ಶತ್ರುಗಳಾಗುತ್ತಾರೋ ಮತ್ತು ಯಾರು ಅನ್ಯರ ಮೇಲೆ ಅವಲಂಬಿತರಾಗುತ್ತಾರೋ ಅವರಿಗೆ ಸಾವು ಜೀವನಕ್ಕಿಂತ ಲೇಸು. ವೃದ್ಧಾಪ್ಯದಲ್ಲಿ ಗೌರವದಿಂದ ಬದುಕುವುದು ಹೇಗೆ? ನಮ್ಮ ಕೊನೆಯ ದಿನಗಳು ನೆಮ್ಮದಿಯಿಂದ ಇರಬೇಕೆಂದರೆ ನಾವು ಮಾಡಬೇಕಾದ್ದೇನು? ಇಂದು ನಾವು ವೃದ್ಧಾಪ್ಯದ ಬಗ್ಗೆ ಚಾಣಕ್ಯ ನೀತಿಯ 3 ಕಟು ಸತ್ಯಗಳನ್ನು ತಿಳಿಯೋಣ. 1. ಅವಲಂಬನೆಯೇ ಅತಿದೊಡ್ಡ ನೋವು. ದ ಪೇನ್ ಆಫ್ ಡಿಪೆಂಡೆನ್ಸಿ. ಚಾಣಕ್ಯರ ಮೊದಲ ಕಟು ಎಚ್ಚರಿಕೆ, ಪರಹಸ್ತಗತಂ ಧನಂ, ಅಂದರೆ ಇನ್ನೊಬ್ಬರ ಕೈಯಲ್ಲಿರುವ ನಿಮ್ಮ ಹಣ ಮತ್ತು ಇನ್ನೊಬ್ಬರ ದಯೆಯ ಮೇಲೆ ನಡೆಯುವ ನಿಮ್ಮ ಜೀವನ ಎರಡೂ ವ್ಯರ್ಥ. ವಯಸ್ಸಾದ ಮೇಲೆ ಶಕ್ತಿ ಕುಂದುತ್ತದೆ, ಆದರೆ ಹಸಿವು ಮತ್ತು ಅವಶ್ಯಕತೆಗಳು ಕುಂದುವುದಿಲ್ಲ. ಚಾಣಕ್ಯನ ಪ್ರಕಾರ ನಿಮ್ಮ ಮಕ್ಕಳಾದರೂ ಸರಿಯೇ, ಅವರ ಮುಂದೆ ನೀವು ಸಂಪೂರ್ಣ ಅಸಹಾಯಕರಾಗಿ ನಿಲ್ಲುವ ಸ್ಥಿತಿ ಬರಬಾರದು. ಯೌವನದಲ್ಲಿ ನೀವು ಉಳಿಸಿದ ಹಣ ಮತ್ತು ನಿಮ್ಮ ಸ್ವಂತ ಮನೆ ಮಾತ್ರ ನಿಮ್ಮ ಕೊನೆಯ ದಿನಗಳಲ್ಲಿ ನಿಮ್ಮನ್ನು ರಾಜನಂತೆ ನೋಡಿಕೊಳ್ಳಬಲ್ಲವು. 2. ಮಕ್ಕಳ ಸಂಸ್ಕಾರ ಮತ್ತು ಬಲ. ಲೆಗಸಿ ಆ್ಯಂಡ್ ಅಪ್ಬ್ರಿಂಗಿಂಗ್. ಚಾಣಕ್ಯರು ಹೇಳುತ್ತಾರೆ, ಗುಣವಂತ ಪುತ್ರನಿಲ್ಲದ ಕುಟುಂಬವು ಒಣಗಿದ ಮರದಂತೆ. ನೀವು ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿದ್ದೀರಿ ಎಂಬುದು ಮುಖ್ಯವಲ್ಲ, ಅವರಿಗೆ ಎಂತಹ ಸಂಸ್ಕಾರ ನೀಡಿದ್ದೀರಿ ಎಂಬುದು ಮುಖ್ಯ. ಯಾರು ಯೌವನದಲ್ಲಿ ಮಕ್ಕಳನ್ನು ಸರಿಯಾದ ಹಾದಿಯಲ್ಲಿ ಬೆಳೆಸುವುದಿಲ್ಲವೋ ಅವರು ವೃದ್ಧಾಪ್ಯದಲ್ಲಿ ಕಣ್ಣೀರು ಹಾಕಬೇಕಾಗುತ್ತದೆ. ವಯಸ್ಸಾದ ಕಾಲದಲ್ಲಿ ಮಗ ನಿಮಗೆ ನೆರಳಾಗಬೇಕೆಂದರೆ ಬಾಲ್ಯದಲ್ಲಿ ನೀವವನಿಗೆ ಮೌಲ್ಯಗಳ ನೀರೆರೆಯಬೇಕು. ಸಂಸ್ಕಾರವಂತ ಮಕ್ಕಳೇ ವೃದ್ಧಾಪ್ಯದ ಅಸಲಿ ಸಂಪತ್ತು. 3. ಅಧ್ಯಾತ್ಮ ಮತ್ತು ಮಾನಸಿಕ ಶಾಂತಿ. ಸ್ಪಿರಿಚುವಲ್ ಪ್ರಿಪರೇಷನ್. ಚಾಣಕ್ಯನ ಪ್ರಕಾರ ವೃದ್ಧಾಪ್ಯವು ಮೋಹವನ್ನು ಬಿಡುವ ಕಾಲ. ವಯಸ್ಸಾದ ಮೇಲೂ ಅತಿಯಾದ ಆಸೆ, ಆಸ್ತಿಯ ಮೇಲಿನ ವ್ಯಾಮೋಹ ಮತ್ತು ಕುಟುಂಬದ ವಿಷಯಗಳಲ್ಲಿ ಅತಿಯಾದ ಹಸ್ತಕ್ಷೇಪ ಮಾಡುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತದೆ. ಹಣ್ಣಾದ ಹಣ್ಣು ಹೇಗೆ ಮರವನ್ನು ಸುಲಭವಾಗಿ ಬಿಡುತ್ತದೋ ಹಾಗೆಯೇ ನೀವು ಕೂಡ ಲೌಕಿಕ ಆಸೆಗಳನ್ನು ಬಿಟ್ಟು ಅಧ್ಯಾತ್ಮದ ತಮುಖ ಮಾಡಬೇಕು. ಮೌನ ಮತ್ತು ಧ್ಯಾನವು ವೃದ್ಧಾಪ್ಯದ ಆಭರಣಗಳು. ಗೌರವದಿಂದ ಹಿಂದೆ ಸರಿಯುವುದನ್ನು ಕಲಿಯುವವನೇ ಮಹಾನ್ ಜ್ಞಾನಿ. ವೃದ್ಧಾಪ್ಯವು ನಿಮ್ಮ ಜೀವನದ ಸಾರ್ಥಕತೆಯ ಪ್ರತಿಬಿಂಬವಾಗಲಿ. ಚಾಣಕ್ಯನ ಈ ಸತ್ಯಗಳು ನಿಮ್ಮ ಮುಂದಿನ ದಿನಗಳನ್ನು ಸುಖಮಯವಾಗಿಸಲಿ. ನಿಮ್ಮ ಪ್ರಕಾರ ವೃದ್ಧಾಪ್ಯದಲ್ಲಿ ನೆಮ್ಮದಿಯಿಂದ ಇರಲು ಅತಿ ಮುಖ್ಯವಾದುದ್ದೇನು? ಹಣವೋ ಅಥವಾ ಪ್ರೀತಿಯೋ? ಕಾಮೆಂಟ್ನಲ್ಲಿ ತಿಳಿಸಿ. ತಮ್ಮ ಪೋಷಕರನ್ನು ಸರಿಯಾಗಿ ನೋಡಿಕೊಳ್ಳದ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸದ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಎಚ್ಚರಿಕೆ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನೆಮ್ಮದಿಯಾಗಿ ಬದುಕಿ.